ನಮಸ್ಕಾರ ಎಲ್ರಿಗೂ. ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾವು ಸಂಖ್ಯಾಶಾಸ್ತ್ರ ಅಥವಾ ಯೂನಿವರ್ಸಲ್ ನ್ಯೂಮರಾಲಜಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದುವರೆಗೂ 1 to 9 ಇರ್ತಕ್ಕಂಥ ಸಂಖ್ಯಾಶಾಸ್ತ್ರದಲ್ಲಿ 1 ಮತ್ತೆ 2 ಈ ಎರಡು ಸಂಖ್ಯೆಗಳ ಬಗ್ಗೆ ನಾವು ಸಾಕಷ್ಟು ವಿಚಾರವನ್ನು ಮಾತಾಡಿದ್ವಿ. ಇವತ್ತು ಈ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಸೀರೀಸ್ 3 ನಲ್ಲಿ ನೋಡೋಣ. ಸೀರೀಸ್ 3 ನಲ್ಲಿ ಬಂದ್ರೆ ಯಾವುದೇ ತಿಂಗಳಿನ 3ನೇ ತಾರೀಕು, 12ನೇ ತಾರೀಕು, 21 ಮತ್ತು 30ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರದ್ದು ಸೀರೀಸ್ 3 ಅಂತೇಳಿ ಆಗುತ್ತೆ. ಈ ಸೀರೀಸ್ 3 ನಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಈ ಮೇಲ್ಗಡೆ ಹೇಳಿರ್ತಕ್ಕಂಥ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು ಸಂಖ್ಯಾಶಾಸ್ತ್ರದ ವಿಶ್ಲೇಷಣೆಯನ್ನ ಈ ಎಪಿಸೋಡ್ ಅಲ್ಲಿ ಮಾಡೋಣ. ಸೀರೀಸ್ 3 ಅಂತಂದ್ರೆ 3ನೇ ಸಂಖ್ಯೆ ಬಂದು ಇದು ಗುರುವಿನ ಅಧಿಪತ್ಯ. ಗುರು ಅಂತಂದ್ರೆ ದೇವಗುರು ಅಥವಾ ಬೃಹಸ್ಪತಿ ಅಂತೇಳಿ ಕರಿತೀವಿ. ಹಾಗಾಗಿ ಇಂದು ಈ 3 ಸೀರೀಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ 3 ಸೀರೀಸ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಗುರುವಿನ ಅಧಿಪತ್ಯ ಇರ್ತಕ್ಕಂಥವ್ರು ಸಾಕಷ್ಟು ಸಜ್ಜನರಾಗಿ ಸಾಕಷ್ಟು ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಕಾಳಜಿ ಮತ್ತೆ ಅವ್ರನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತು ಅವ್ರ ವಿಚಾರಧಾರೆಗಳು ಯಾವುದೇ ರೀತಿಯಲ್ಲೂ ಯಾರಿಗೂ ತೊಂದರೆ ಮಾಡ್ತಕ್ಕಂಥದ್ದಾಗ್ಲಿ ಆ ಥರ ವಿಚಾರಧಾರೆಗಳು ಆದಷ್ಟು ಕಡಿಮೆ. ಬೇರೆಯವರ ಶ್ರೇಯೋಭಿವೃದ್ಧಿಗೆ ಅಥವಾ ಬೇರೆಯವರ ಒಳಿತಿಗಾಗಿ ತಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಸಾಕಷ್ಟು ಮಠಾಧಿಪತಿಗಳು ಅಥವಾ ಸಾಕಷ್ಟು ಮಹರ್ಷಿಗಳು, ಸಾಕಷ್ಟು ವಿದ್ವಾನ್ಗಳು ಇವರೆಲ್ಲರೂ ಕೂಡ 3ನೇ ಅಧಿಪತಿಯಾಗಿರ್ತಕ್ಕಂಥ ಬೃಹಸ್ಪತಿಯ ಸಂಖ್ಯೆಯಲ್ಲಿ ಜನನಾಗಿರ್ತಾರೆ. ಆದಾಗ್ಯೂ 3ನೇ ಅಧಿಪತಿಯಾಗಿರ್ತಕ್ಕಂಥ ಅಥವಾ 3ನೇ ನಂಬರ್ ಅಧಿಪತಿಯಾಗಿರ್ತಕ್ಕಂತಹ ಗುರುವು ದೇವಗುರು ಆಗಿರ್ತಕ್ಕಂಥದ್ದು. ಅದೇ ರೀತಿ ಧರ್ಮಾಧಿಪತ್ಯವನ್ನು ಸಾಧಿಸ್ತಕ್ಕಂಥದ್ದಲ್ಲಿ ಗುರುವಿನ ಮಹತ್ವ ಹೆಚ್ಚು. ಹಾಗಾಗಿ ಈ 3ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಳವಾದ ಯೋಚನೆ, ಸಾಕಷ್ಟು ಜ್ಞಾನ ಇವೆಲ್ಲವೂ ಕೂಡ ಹೆಚ್ಚಾಗಿರುತ್ತೆ. 3ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಗುರುವು ಅಥವಾ ಗುರುವಿನ ಸಂಖ್ಯೆ ಆಗಿರ್ತಕ್ಕಂಥ 3 ಜ್ಞಾನಾಭಿವೃದ್ಧಿ ಅಥವಾ ಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಕ್ಕಂಥದ್ದು. ಸಾಕಷ್ಟು ಪ್ರೊಫೆಸರ್ಗಳು, ಲೆಕ್ಚರ್ಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರು ಇವೆಲ್ಲ ವಿಭಾಗದಲ್ಲಿ 3ನೇ ಸಂಖ್ಯೆಯಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿರ್ತಾರೆ. ಹಾಗಾಗಿ 3ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೊಡ್ತಕ್ಕಂತಹ ಸಾಕಷ್ಟು ಸಲಹೆ ಸೂಚನೆಗಳು ಅಥವಾ ಅವರ ಮಾರ್ಗದರ್ಶನಗಳು ಬೇರೆಯವರಿಗೆ ಬಹಳ ಒಳಿತಾಗತ್ತೆ. ಹಾಗಾಗಿ 3ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ಆಲೋಚನೆಗಳು ವಿಭಿನ್ನವಾಗಿರುತ್ತೆ. ಅವರಿಂದ ಸಜೆಷನ್ ಪಡೆದು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಸಾಕಷ್ಟು ಅಭಿವೃದ್ಧಿಗಳಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಧರ್ಮಾಧಿಪತಿ ಆಗಿರ್ತಕ್ಕಂಥ ಗುರುವು ಅವರು ಸಾಕಷ್ಟು ಸ್ಪಿರಿಚುವಲ್ ಆಗಿ ಧ್ಯಾನ, ಯೋಗ, ಮೆಡಿಟೇಷನ್, ಪೂಜಾ ವಿಧಿವಿಧಾನಗಳಲ್ಲೂ ಕೂಡ ಸಾಕಷ್ಟು ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ 3ನೇ ಅಧಿಪತ್ಯವನ್ನು ಹೊಂದಿರತಕ್ಕಂಥ 3ನೇ ಸಂಖ್ಯೆಯವರ ಆಲೋಚನೆಗಳು ಕೂಡ ಬಹಳ ವಿಭಿನ್ನವಾಗಿರುತ್ತೆ. ಹಾಗಾಗಿ ಇವರು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಾಕಷ್ಟು ಕೆಲಸವನ್ನ ನಿಯೋಜಿಸ್ತಾರೆ. ಹಾಗಾಗಿ ಇವರು ನೋಡ್ಲಿಕ್ಕೆ ಆಕಾರದಲ್ಲಿ ಬೃಹದಾಕಾರವಾಗಿದ್ದು ಸಾಕಷ್ಟು ದಪ್ಪನಾಗಿ ಗುಂಡಾಗಿ ಸಾಕಷ್ಟು ಹೆಚ್ಚಿನ ದೇಹ ಬಲಾಢ್ಯತೆ ಇರ್ತದೆ. ಅದೇ ರೀತಿ ಜ್ಞಾನ, ಸಂಪತ್ತು ಇವು ಕೂಡ ಹೆಚ್ಚಾಗಿರುತ್ತೆ. ಇದು 3ನೇ ಸಂಖ್ಯೆಯ ಬಗ್ಗೆ ಜನರಲ್ ಆಗಿ ಇರ್ತಕ್ಕಂಥದ್ದು. ಈಗ ಮುಂದಿನ ಇದರಲ್ಲಿ ಈ ಸಂಖ್ಯೆ 3ಕ್ಕೆ ಯಾವ ಸಂಖ್ಯೆಗಳು ಅವರಿಗೆ ಸಾಕಷ್ಟು ಗುಡ್ ಕಾಂಬಿನೇಷನ್ಸ್ ಕೊಡುತ್ತೆ ಅಂತ ನೋಡೋಣ. 3ನೇ ಸಂಖ್ಯೆಗೆ 1ನೇ ಸಂಖ್ಯೆ ಆಗಿರ್ತಕ್ಕಂಥ ಸೂರ್ಯ ಮಿತ್ರನಾಗ್ತಾನೆ. 2ನೇ ಸಂಖ್ಯೆ ಆಗಿರ್ತಕ್ಕಂಥ ಚಂದ್ರನು ಕೂಡ ಮಿತ್ರನಾಗ್ತಾನೆ. 4ರ ರಾಹು ಕೂಡ ಮಿತ್ರನಾಗ್ತಾನೆ. ಅದೇ ರೀತಿ ಶನಿ ಕೂಡ ಮಿತ್ರನಾಗ್ತಾನೆ. ಇಲ್ಲಿ ಶನಿ ಏನಂದ್ರೆ ಕರ್ಮಾಧಿಪತಿ, 3 ಧರ್ಮಾಧಿಪತಿ. ಧರ್ಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ 3 and 8 ಕಾಂಬಿನೇಷನ್ ಬಹಳ ಉತ್ತಮವಾಗುತ್ತೆ. ಈ 3 ಮತ್ತೆ 8 ಕಾಂಬಿನೇಷನ್ ಇರ್ತಕ್ಕಂಥವ್ರು ಹೈಕೋರ್ಟ್ ಜಡ್ಜಸ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಸುಮಾರು ಜನ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅಲ್ಲೂ ಕೂಡ ಸಾಕಷ್ಟು ಜನ ವರ್ಕ್ ಮಾಡ್ತಕ್ಕಂಥವ್ರು ಇದ್ದಾರೆ. 3 and 8 ಕಾಂಬಿನೇಷನ್ ಧರ್ಮ ಕರ್ಮಾಧಿಪತಿ ಯೋಗ ಅಂತೇಳಿ ತಿಳಿಸ್ತಾರೆ. ಅದೇ ರೀತಿ 3ಕ್ಕೆ 9ನೇ ಮನೆ ಆಗಿರ್ತಕ್ಕಂಥ ಮಂಗಳನು ಕೂಡ ಶುಭ ಸಂಖ್ಯೆಯಲ್ಲಿ ಕುಳಿತಿದ್ದಾರೆ. ಹಾಗಾಗಿ 3 ಸೀರೀಸ್ ಅಲ್ಲಿರೋರು 1, 2, 4 ಮತ್ತೆ 8 ಮತ್ತು 9 ಈ ಸಂಖ್ಯೆಗಳನ್ನ ಹೆಚ್ಚಾಗಿ ಉಪಯೋಗಿಸಬಹುದು. ಈ 3ನೇ ಸಂಖ್ಯೆಗೆ ಯಾವುದು ಬ್ಯಾಡ್ ಆಗಿದೆ ಅಥವಾ ಉತ್ತಮವಲ್ಲ ಅಂದ್ರೆ 5 ಅಂದ್ರೆ ಇಲ್ಲಿ ಬುಧ, 6 ಅಂದ್ರೆ ಶುಕ್ರ ಏನಂದ್ರೆ ಅಸುರ ಗುರು ಬಂದು ಸುರರ ಗುರು ಅಥವಾ ಬ್ರಹ್ಮಾಧಿಪತ್ಯ ಗುರು. 6ರ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅಸುರ ಗುರು ಅಂದ್ರೆ ಶುಕ್ರಾಚಾರ್ಯರು ಅಸುರರ ಕಡೆ ಸೇರಿರ್ತಕ್ಕಂಥದ್ದು. ಬೃಹಸ್ಪತಿ ಬಂದು ದೇವಗುರು. ಹಾಗಾಗಿ 6 ಇದಕ್ಕೆ ಬ್ಯಾಡ್ ಆಗತ್ತೆ. 7 ಬಂದು ಕೇತು. ಇದು ಬಂದು ಡಿಟ್ಯಾಚ್ಮೆಂಟ್. ಹಾಗಾಗಿ 7 ಕೂಡ ಆಗ್ ಬರಲ್ಲ. ಇಲ್ಲಿ 5ನೇ ಸಂಖ್ಯೆಗೆ ವಿಶ್ಲೇಷಣೆ ಮಾಡೋದಾದ್ರೆ 3ನೇ ಸಂಖ್ಯೆಯಲ್ಲಿ ಗುರು, 5ರಲ್ಲಿ ಇರ್ತಕ್ಕಂಥ ಬುಧ. ಗುರು ಜ್ಞಾನಕಾರಕ ಆದ್ರೆ 5ರಲ್ಲಿರ್ತಕ್ಕಂಥ ಬುಧ ಬುದ್ಧಿಕಾರಕ.
ಸೊ ನಮ್ಮ ಜ್ಞಾನ ಅಭಿವೃದ್ಧಿ ಎಲ್ಲವೂ ಕೂಡ ಒಳ್ಳೆ ದೃಷ್ಟಿ ಇರುತ್ತೆ, ಬಟ್ ಬುದ್ಧಿ ಒಳ್ಳೇದಿರದೇ ಇರ್ಬೋದು. ಕಪಟ ನೀಚತನ ಎಲ್ಲವನ್ನು ಕೂಡ ಬುಧ ಕೊಡ್ತಾನೆ. ಹಾಗಾಗಿ ಜ್ಞಾನಕ್ಕೂ ಮತ್ತೆ ಬುದ್ಧಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ದೇವಗುರು ಬುಧನ ಜೊತೆ ಸೇರೋದಿಲ್ಲ 5ನೇ ನಂಬರು, ಅಸುರಗುರು ಆಗಿರ್ತಕ್ಕಂಥ ಶುಕ್ರನ ಜೊತೆ ಸೇರೋದಿಲ್ಲ, ಮತ್ತೆ 7ನೇ ಮನೆ ಆಗಿರ್ತಕ್ಕಂಥ ಕೇತು ಡಿಟ್ಯಾಚ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು. ಇವು ಮೂರರೊಂದಿಗೆ ಹೊಂದಾಣಿಕೆ ಆಗಲ್ಲ. ಹಾಗಾಗಿ 3 ಸೀರೀಸ್ ಅಲ್ಲಿ ಹುಟ್ಟವರು ಆದಷ್ಟು 5 ಮತ್ತು 6 ಮತ್ತು ಈ 7ನೇ ನಂಬರ್ಗಳನ್ನ ಯೂಸ್ ಮಾಡದೇ ಇದ್ರೆ ಬಹಳ ಒಳ್ಳೇದು. ಸೊ ಹಾಗಾಗಿ 3 ಕಾಂಬಿನೇಷನ್ ಅಲ್ಲಿ ಟೋಟಲ್ ಆಗಿ ಸೆಟ್ ಆಫ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ 9 ಕಾಂಬಿನೇಷನ್ಸ್ ಬರುತ್ತೆ. ಸೊ ಬರ್ತ್ ನಂಬರ್ ಮೇ ಬಿ 3, 12, 21, 13 ಅಲ್ಲಿ ಹುಟ್ಟೋದ್ರೆಲ್ಲ 3 ಆಗುತ್ತೆ. ಬಟ್ ಡೆಸ್ಟಿನಿ ನಂಬರ್ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದೆ ಡೆಸ್ಟಿನಿ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್, ದೆನ್ ಮಂತ್ ಮತ್ತೆ ಇಯರ್ ಅದೆಲ್ಲಾನು ಟೋಟಲ್ ಮಾಡಿ ಸಿಂಗಲ್ ಡಿಜಿಟ್ ಗೆ ತಗೊಂಡ್ರೆ ನಿಮ್ಮ ಡೆಸ್ಟಿನಿ ನಂಬರ್ ಬರುತ್ತೆ. ಈ ಬರ್ತ್ ನಂಬರ್ 3 ನಲ್ಲಿ ಇರೋರಿಗೆ ಡೆಸ್ಟಿನಿ ನಂಬರ್ ಖಂಡಿತವಾಗ್ಲೂ 1 to 9 ಎಲ್ಲಾ ಕಾಂಬಿನೇಷನ್ಸ್ ಕೂಡ ಬರಬಹುದು. ಈ ಡೆಸ್ಟಿನಿ ನಂಬರ್ ಬರ್ತ್ ನಂಬರ್ ತಿಳ್ಕೊಳ್ಳಿಕ್ಕೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ನ ನೋಡಿ, ಲಿಂಕ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀವಿ. ಅದನ್ನ ನೋಡಿ ತಿಳ್ಕೊಂಡ ಮೇಲೆ ಈ ಕಾಂಬಿನೇಷನ್ಸ್ ಗೆ ನೀವು ನೋಡ್ಕೊತಾ ಹೋಗ್ಬೋದು. ಸೊ ಹೀಗಾಗಿ ಒಂದೊಂದೇ ನೋಡ್ತಾ ಹೋಗೋಣ. ಬರ್ತ್ ನಂಬರ್ 3 ಇದ್ದು ಡೆಸ್ಟಿನಿ ನಂಬರ್ 1 ಇದ್ರೆ ವೆರಿ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಸೂರ್ಯ ಮತ್ತೆ ಗುರು ತುಂಬಾ ಜೆಲ್ ಆಗತ್ತೆ, ತುಂಬಾ ವೆರಿ ಗುಡ್ ಕಾಂಬಿನೇಷನ್ಸ್ ಇರುತ್ತೆ. ಇವರು 1, 3, 9 ಈ ನಂಬರ್ಸ್ ನ ಸಾಕಷ್ಟು ಹೆಚ್ಚಾಗಿ ಉಪಯೋಗಿಸಬಹುದು. ಅದೇ ರೀತಿ 3 and 2 ಕಾಂಬಿನೇಷನ್, ಗುರು ಮತ್ತೆ ಚಂದ್ರನ ಕಾಂಬಿನೇಷನ್ ಕೂಡ ಬಹಳ ಚೆನ್ನಾಗಿದೆ. 3 and 3 ಕಾಂಬಿನೇಷನ್ ಎಕ್ಸಲೆಂಟ್ ಆಗಿ ಬರುತ್ತೆ. ಗುರುನೇ ಬರ್ತ್ ನಂಬರ್ ಇರುತ್ತೆ, ಡೆಸ್ಟಿನಿ ನಂಬರ್ ಗುರು ಇದ್ದಾಗ ಮ್ಯಾಕ್ಸಿಮಮ್ ಸೂರ್ಯ, ಚಂದ್ರ, ಅದೇ ರೀತಿ ಮಂಗಳ, ದೆನ್ ಶನಿ ಮತ್ತೆ ಕುಜ ಇವೆಲ್ಲವೂ ಕೂಡ ಆಗಿ ಬರುತ್ತೆ. 3 and 4 ಕಾಂಬಿನೇಷನ್ಸ್ ಅಲ್ಲೂ ಕೂಡ 1, 3, 9 ಅನ್ನು ಯೂಸ್ ಮಾಡಬಹುದು. ಇಲ್ಲಿ ಯಾವ್ದು ಬ್ಯಾಡ್ ಕಾಂಬಿನೇಷನ್ ಅಂದ್ರೆ 3 and 5. ಇಲ್ಲೇನಂದ್ರೆ ಗುರು ಬಂದು ಜ್ಞಾನಕಾರಕ, ಬುಧ ಬಂದು ಬುದ್ಧಿಕಾರಕ. ಈ ಕಾಂಬಿನೇಷನ್ಸ್ ಅಷ್ಟು ಚೆನ್ನಾಗಿ ಆಗಿ ಬರಲ್ಲ. ಸೊ 3 and 5 ಕಾಂಬಿನೇಷನ್ಸ್ ಅಲ್ಲಿ ಸ್ವಲ್ಪ ಬ್ಯಾಡ್ ಇದೆ. ಅದು ಬಿಟ್ಟರೆ 3 and 6 ಕಾಂಬಿನೇಷನ್ಸ್ ಕೂಡ ಸ್ವಲ್ಪ ಬ್ಯಾಡ್ ಬರುತ್ತೆ. ಇಲ್ಲಿ ದೇವಗುರು ಬಂದು 3 ಆಗುತ್ತೆ, ಅಸುರ ಗುರು ಬಂದು 6 ಆಗುತ್ತೆ. ಇಲ್ಲೂ ಕೂಡ ಬೃಹಸ್ಪತಿ ಗುರು ಮತ್ತೆ ಶುಕ್ರಾಚಾರ್ಯ ಅಸುರ ಗುರು ಇದು ಕಾಂಬಿನೇಷನ್ ಆಗಿ ಬರಲ್ಲ. ಅದು ಬಿಟ್ರೆ 3 and 7 ಇದು ಬಂದು ಮಾಡರೇಟ್ ಆಗಿ ಆಗಿ ಬರಲ್ಲ. ಸೊ ಈ 3 ಕಾಂಬಿನೇಷನ್ಸ್ ಬಿಟ್ರೆ ಮಿಕ್ಕಿದ್ದೆಲ್ಲ ಕಾಂಬಿನೇಷನ್ಸ್ ಅಲ್ಲೂ ವಿತ್ ಬರ್ತ್ ನಂಬರ್ 3, ಡೆಸ್ಟಿನಿ ನಂಬರ್ 1, 2, 3, 4 ಮತ್ತೆ 8 and 9 ಇವು ತುಂಬಾ ಬೆಸ್ಟ್ ಕಂಡೀಷನ್ ಆಗಿಬಿಡುತ್ತೆ. ಸೊ ಅದಾಗಿ ಬ್ಯಾಡ್ ನಂಬರ್ಸ್ ಅಲ್ಲಿ ತಗೊಂಡ್ರೆ ನಾನು ಹೇಳ್ದಂಗೆ 5, 6, 7 ಈ ಸೀರೀಸ್ 3 ನಲ್ಲಿ ಹುಟ್ಟಿರ್ತಕ್ಕಂಥವ್ರು 5, 6, 7 ಆದಷ್ಟು ಅವಾಯ್ಡ್ ಮಾಡಿ. ಇವರಿಗೆ ಬ್ಯಾಡ್ ಡೇಸ್ ಯಾವ್ದಾಗತ್ತೆ, ಬುಧವಾರ ಮತ್ತು ಶುಕ್ರವಾರದಂದು ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಹೊಸ ಯಾವ್ದಾದ್ರು ಶುರು ಮಾಡ್ತಕ್ಕಂಥದ್ದು, ಯಾವ್ದಾದ್ರು ಹೊಸ ಡಿಸಿಷನ್ಸ್ ಮಾಡ್ತಕ್ಕಂಥದ್ದು, ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಮಯದಲ್ಲಿ ಬುಧವಾರ ಮತ್ತು ಶುಕ್ರವಾರ ಆದಷ್ಟು ಅವಾಯ್ಡ್ ಮಾಡಿ. ಯಾವ ಡೇಸ್ಗಳು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ, ಸೋಮವಾರ ಚೆನ್ನಾಗಿ ಆಗಿ ಬರುತ್ತೆ, ಮಂಗಳವಾರ, ಗುರುವಾರ ಮತ್ತೆ ಶನಿವಾರ. ಸೊ ಎಲ್ಲಾ ಡೇಸ್ಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರಿಗೆ ಬೆಸ್ಟ್ ಕಲರ್ಸ್ ಅಂದ್ರೆ ಹಳದಿ ಯೂಸ್ ಮಾಡಬಹುದು, ಕೇಸರಿ ಮತ್ತೆ ಕೆಂಪು, ಅದೇ ರೀತಿ ತಿಳಿ ನೀಲಿ, ಈ 4 ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಬ್ಯಾಡ್ ಕಲರ್ಸ್ ಅಲ್ಲಿ ಬಂದ್ರೆ ಹಸಿರು, ಬಿಳಿ ಮತ್ತೆ ಕಪ್ಪು ಈ 3 ಕಲರ್ನ ಅವಾಯ್ಡ್ ಮಾಡಬೇಕು. ಸೊ ಇದು 3 ಸೀರೀಸ್ ಅಲ್ಲಿ ಹುಟ್ಟಿದವ್ರಿಗೂ ಫಾಲೋ ಮಾಡತಕ್ಕಂತ ಬೇಕಾದ ಟಿಪ್ಸ್ಗಳು, ಯಾವ್ದನ್ನ ಯೂಸ್ ಮಾಡಬೇಕು, ಯಾವ್ದನ್ನ ಯೂಸ್ ಮಾಡಬಹುದು ಅದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರವನ್ನ ನಿಮ್ಮ ಲೈಫ್ ಸ್ಟೈಲ್ ನ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಅಥವಾ ಡೈಲಿ ಡೇ ಟು ಡೇ ಆಕ್ಟಿವಿಟೀಸ್ಗೆ, ನಂಬರ್ ಸೆಲೆಕ್ಷನ್ಸ್ಗೆ, ಯಾವ್ದಾದ್ರು ಒಂದು ಟಿಕೆಟ್ಸ್ ಬುಕ್ ಮಾಡಬೇಕು, ಏನಾದ್ರು ಒಂದು ಆಪ್ಷನ್ ಇದೆ ಎಲ್ಲರೂ ಹೋಗ್ಬೇಕು, ವೆರಿ ವಾಂಟ್ ಟು ಸೆಲೆಕ್ಟ್ ದ ರೂಮ್ಸ್ ಆ ತರ ಈ ತರ, ಅಥವಾ ಯಾವ್ದಾದ್ರು ಟಿಕೆಟ್ಸ್ ಬುಕ್ಕಿಂಗು, ದೆನ್ ಅಕೌಂಟ್ ಕ್ರಿಯೇಷನ್ ಅಥವಾ ಯಾವ್ದಾದ್ರು ಪಾಸ್ವರ್ಡ್ ಸೆಟ್ಟಿಂಗು, ಇಂಥ ಏರಿಯಾದಲ್ಲೆಲ್ಲ ನಾವು ಈ ನಂಬರ್ನ ಯೂಸ್ ಮಾಡಿಕೊಂಡು ನಿಮಗೆ ಒಂದು 10 to 15% ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ಅದು ಬಿಟ್ಟರೆ ಈ ನಂಬರ್ ಸೀರೀಸ್ ಅಲ್ಲಿ ನಿಮ್ಮ ಲೈಫ್ ಸ್ಟೈಲ್ಗೆ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಮುಂದಿನ ಸೀರೀಸ್ ಅಲ್ಲಿ ಸೀರೀಸ್ 4 ಬಗ್ಗೆ ಮಾತಾಡೋಣ. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.